ನೀವು ಏನೇ ಹೇಳಿ ಗಂಡಸು ಅಂದಮೇಲೆ ಒಂದು ಕೆಲಸ ಇರಬೇಕು, ಇಲ್ಲ ಅಂದರೆ ಗಂಡಸ್ತನಕ್ಕೆ ಕೂತು ಅಂತ ಅನ್ಕೊಳ್ಳಿ. ಥೂ, ಕೆಲಸ ಮಾಡಿದಾರ ಗಂಡಸಿಂದು ಒಂದು ಜೀವನನ ಹೋಗಿರಿ ಮಾಕ್ಕೆ. ಹೌದು, ಎಷ್ಟು ಸಂಬಳ? ಅಯ್ಯೋ ಅಷ್ಟೊಂದು ಸಂಬಳನ? ಕೆಲವರು ಇರ್ತಾರೆ ದಿನಗೂಲಿಗೆ ಹೋದ್ರೆ 10 ರೂಪಾಯಿ ಸಂಪಾದನೆ ಮಾಡೋ ಯೋಗ್ಯತೆ ಇರಲ್ಲ. ಇಂಥವ್ರಿಂದೆಲ್ಲ ಏನು ಪ್ರಯೋಜನ? ನೋಡಿ, ಮಗ ಇದ್ದರೆ ನಿಮ್ಮ ಮಗನ ಥರ ಇರಬೇಕು. ನೋಡಿದ ತಕ್ಷಣ ಮಗಳನ್ನ ಕೊಡಬೇಕು ಅಂತ ಅನ್ನಿಸ್ಬೇಕು. ಆಯ್ತು, ಸರಿ, ಓಕೆ. ಅಪ್ಪ, ಏನಾಗಿದೆ ನಿನ್ಗೆ? ಸೀಲನ್ ಮುಂದೆ ಯಾಕೆ ಈ ತರ ಮಾತಾಡ್ತಿದ್ಯಾ? ಸಾರಿ ಕಣ್ಮಗಳೇ, ನನಗೆ ಹಿಂದ್ಗಡೆ ಕಣ್ಣಿಲ್ಲ, ಮುಂದ್ಗಡೆ. ಅದಕ್ಕೆ ಮುಂದ್ಗಡೆ ನೋಡ್ಕೊಂಡು ಮಾತಾಡ್ತಾ ಇದ್ದೆ. ಅಲ್ಲ, ನಿನ್ ಕೆಲಸ ಇಲ್ಲ, ನಿನ್ನ ಕೆಲಸ ಸಿಗ್ತಾ ಇಲ್ಲ, ನೀನು ದುಡಿತಿಲ್ಲ ಅಂತ ನಿಂಗೆ ಈ ಮಾತನ್ನ ಹೇಳ್ದೆ ಅಂತ ಅನ್ಕೋಬೇಡ. ಅದನ್ನ ಬೇರೆಯವ್ರಿಗೆ ಹೇಳಿದ್ದು ಅಷ್ಟೇ. ಒಬ್ಬ ನನ್ನ ಮಗನ ಫೋನೇ ತೆಗಿತಾ ಇಲ್ಲ. ನಾನು ನಮ್ಮ ಅಪ್ಪನ ಮನೇಲಿ ಇರಬೇಕಾದ್ರೆ ಮಗ ಅಲ್ಲಿ ಪಾರ್ಟಿಗೆ ಬಾ ಇಲ್ಲಿ ಪಾರ್ಟಿಗೆ ಬಾ ಅಂತ ಫೋನ್ ಮಾಡಿ ಸಾಯೋರು. ಇವಾಗ ನಾನೇ ಫೋನ್ ಮಾಡಿದ್ರು ಒಬ್ಬ ನನ್ನ ಮಗನೂ ಫೋನ್ ಎತ್ತುತ್ತಾ ಇಲ್ಲ. ಓ, ನಂಗೆ ಅನ್ನಿಸ್ತೈತೆ ಈಗ ನನ್ನ ತವ ಏನೂ ಇಲ್ವಲ್ಲ, ಆ ವಿಷಯ ಗೊತ್ತಾಗಿರಬೇಕು. ಅದಕ್ಕೆ ಬಡ್ಡಿ ಮಕ್ಕಳು ಫೋನ್ ಎತ್ತುತ್ತಾ ಇಲ್ಲ. ಇರಲಿ, ನಮಗೂ ಒಂದು ಟೈಮು ದುಡ್ಕೊಂಡು ಹೋದ್ರೇ ನನಗೆ ಬೆಲೆ. ಅವನು ಯಾವನ ಹೇಳ್ತಿದ್ದ ಖಾಲಿ ಜೇಬು ಪಾಠ ಕಲಿಸುತ್ತೆ ಅಂತ. ಅದನ್ನ ನೆನ್ಸ್ಕೊತಾ ಇದ್ರೆ ನನ್ನ ಲೈಫ್ ಹಿಂಗೆಲ್ಲ ಆಗೋಯ್ತಲ್ಲಪ್ಪ ಅಂತ ಭಯ ಆಯ್ತೈತೆ. ದುಡ್ಡು ಮಾಡೋದು ಸಿಕ್ಕಾಪಟ್ಟೆ ಈಸಿ ಅಂತ ಓಡಾಡ್ತಿದ್ದಿದ್ದು ಮಕ್ಕಳು ನಾವು. ಆದರೆ ₹1 ದುಡಿಯೋಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಲ್ಲ. ಆದರೂ ಬಡ್ಡಿ ಮಗ ನಮ್ಮಪ್ಪ ಹೆಂಗಿಷ್ಟೆಲ್ಲ ಆಸ್ತಿ ಮಾಡ್ದ? ಅವನು ನನ್ನ ಮನೆಯಿಂದ ಆಚೆಗೆ ಹಾಕವನೆ. ಅವನು ಏನಾರ ಮಾಡ್ಕೊಳ್ಳಿ, ನನಗೂ ಅವನಿಗೂ ಸಂಬಂಧ ಇಲ್ಲ ಅಷ್ಟೇ. ಇವಾಗ ದುಡ್ಡಿಗೇನು ಮಾಡೋಣ? ಎಲ್ಲೋ ಒಂದು ಕಡೆ ಹೋಗೋದ, ಏನೋ ಒಂದು ಆಯ್ತದೆ. ಆದರೂ ಯಾಕೋ ಬತ್ತಾ ಈ ಪಿಂಕಿ ಅವ್ರ ಅಪ್ಪಂದು ಬಾಡಾನೇ ಆಗೋಯ್ತು. ಇದೆಲ್ಲ ಯೋಚನೆ ಮಾಡ್ತಿದ್ರೆ ಅವ್ರ ಅಪ್ಪಂಗಿಂತ ನಮ್ಮ ಅಪ್ಪ ಮಿಲ್ಟ್ರಿ ಮಾದಪ್ಪನೇ ವಾಸಿ ಅಂತ ಅನ್ನಿಸ್ತೈತೆ. ಇರಲಿ, ಆದರೂ ದುಡ್ಕೊಂಡು ಹೋದ್ರೇನೆ ನನಗೆ ಬೆಲೆ. ಏನು ಮಾಡೋದೀಗ? ಒಟ್ಟಿನಲ್ಲಿ ಇವತ್ತು ಸಂಪಾದನೆ ಮಾಡ್ಕೊಂಡೆ ಮನೆಗೆ ಹೋಗ್ಬೇಕು. ಓ, ಇಸ್ಪೀಟು ಎಲ್ಲರೂ ಇಸ್ಪೀಟ್ ಆಡ್ತವ್ರೆ, ನಾನು ಆಡ್ಬೇಕಲ್ಲ. ಅರೆ, ಜೇಬಲ್ಲಿ ನೋಡ್ರೆ ₹1 ಇಲ್ಲ. $1,000 ಈ ಜಾಕಿ ಸಿನಿಮಾದಲ್ಲಿ ನಮ್ಮ ಅಪ್ಪು ಬಾಸು ಇಸ್ಪೀಟ್ ಆಡಿ ಬೇಜಾನ್ ದುಡ್ಡು ಮಾಡಿಬಿಡ್ತಾರೆ. ಹಂಗೆ ಇಲ್ಲಿ ಇಸ್ಪೀಟ್ ಯಾವನಾರ ಆಡಲಿ, ಅಲ್ಲಿರೋ ದುಡ್ಡೆಲ್ಲ ಬಾಚ್ಕೊಳ್ಳೋರು ನಾವಾಗಿರ್ಬೇಕು. ನಾನು ಹೋಗಿ ಆಡ್ತೀನಿ. ಅದರಲ್ಲಿ ಅಪ್ಪು ಬಾಸು ಅವ್ರು ಹುಡುಗಿ ಇದ್ದಾಗ ಬೇಜಾನ್ ದುಡ್ಡು ಹೊಡಿತಾರೆ. ಇವತ್ತು ಬೆಳಗ್ಗೆ ನಾನು ಬೇರೆ ಪಿಂಕಿ ಬೇಬಿ ಮುಖ ನೋಡ್ಬಿಟ್ಟಿದ್ದೀನಿ. ನಾನು ಇವತ್ತು ಬೇಜಾನ್ ದುಡ್ಡು ಹೊಡಿಯೋದೆ. ನನ್ನ ಮಗ ಇಲ್ದಂಗೆ ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀನಿ. ಯಾರ್ಯಾರ ನಿಮ್ಮ ಮಗ ಇಲ್ಲಿ ಅಂತಂದ್ರೆ ಏನಂತ ಹೇಳಿ? ಪಾಸ್ಪೋರ್ಟ್ ತಗೊಂಡು ಉಗಾಂಡಾಗ ಹೋಗಿದ್ದಾನೆ ಅನ್ನು. ಅಯ್ಯೋ, ಹೋಗ್ಲಿ ಬಿಡಿ ಮಾವ, ನೀವ್ಯಾಕೆ ಕೋಪ ಮಾಡ್ಕೋತೀರಾ? ಓಯ್, ನನ್ನ ಗಂಡ ನನಗೆ ಬೈದ್ರೆ ನಿನ್ಗೇನು ಉರಿ? ನೀವು ಬೈರಿ. ಲೇ, ನಿನ್ನ ಮಕ ನೋಡಿದ್ರೆ ಬೈಬೇಕು ಅನ್ಸತ್ತೇನೆ, ಏನಾದ್ರು ತಗೊಂಡು ತದ್ಕೋಣ ಅನ್ಸತ್ತೆ. ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ತದ್ಕೋದು, ಹೊಡಿಯೋದು, ಬಡಿಯೋದು, ಅವಾಗಲೇ ತಾನೇ ನಿಮಗೆ ಸಮಾಧಾನ. ಪ್ರೀತಿಗೆ ತಕ್ಕ ಪ್ರೀತಿ ಕಣೆ, ಅಷ್ಟೇ. ಯಾವತ್ತಾದರೂ ನನ್ನ ಸೊಸೆಗೆ ಏನಾದ್ರು ಅಂದಿದ್ದೀನ? ಇಲ್ಲ ಅಲ್ವಾ? ಪ್ರೀತಿಗೆ ತಕ್ಕ ರೀತಿ ಅಷ್ಟೇ. ನಡಿ. ಹಾಕ್ಲಾ ಓಹ್, ಏನ್ರ ನಡೀತೈತೆ? ದುಡ್ಡು ಮಾಡ್ತಾ ಇದೀವಿ, ಕಾಣ್ತಿಲ್ವಾ? ಅದೆಲ್ಲ ಗೊತ್ತು. ನಮಗೂ ಒಂದು ಅವಕಾಶ ಸಿಗ್ಬೋದಾ? ಕಾಸಿದ್ರೆ ಆಡು, ಇಲ್ಲ ಅಂದ್ರೆ ಓಡು. ಕಾಸು ಐತೈತೆ, ಬೇಜಾನೈತೆ. ಆಡವ. ಸರಿ, ಕೂತ್ಕೋ. ಏಳು. ಒಂದು ಸದ್ಯಕ್ಕೆ ₹200 ಕಣ. ಇನ್ನು 500. ಫಸ್ಟ್ ಇದು ಆಡ್ಬಿಡೋಣ, ಆಮೇಲೆ ಆಡ್ತಾರೆ 500. ದೇವ್ರೆ 7 7 7 7 7 7 7 7 ಬೆಳ್ಳಿ ದೇವ್ರೆ.
ಬಿತ್ತು 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 ನಂದು ನಂದು ಹಂಗೆ ದೊಡ್ಡ ನೋಟು ಯಾರು ಯಾರು ಆಡ್ರಿ ಆಡ್ರಿ ಅಂದರ್ 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 ಯಾರು 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 8 ನಿನ್ ಮನೆಗೆ ಹೋಗ್ತೇವೆ ಗಂಟು ನಂದು 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 ಈಗ 2,000 ರೂಪಾಯಿಗೆ 500 1,500,000 ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಬರ್ಬೇಕಾದ್ರೆ ನರಿ ಹೋಯ್ತು ಎದುರುಗಡೆ. ಅವಾಗಲೇ ಅನ್ಕೊಂಡೆ ಇವತ್ತು ಆಟ ಎಲ್ಲ ನಂದೇ ಅಂತ. ಖಾಲಿ ಕೈಯಲ್ಲಿ ವಾಪಸ್ ಮನೆಗೆ ಹೋದ್ರೆ ಮಾನ ಮರ್ಯಾದೆ ಎಲ್ಲ ಎಕ್ಕುಟ್ಟೋಯ್ತದೆ. ಅದು ಏನಾರಾಗಲಿ ವಾಪಸ್ ಮನೆಗೆ ಹೋದ್ರೆ ಸಂಪಾದನೆ ಮಾಡ್ಕೊಂಡೇ ಹೋಗ್ಬೇಕು. ನನಗೊಂದು ಆಟ ದುಡ್ಡು ದುಡ್ಡೈತೆ ಕಣಣ್ಣ, ದುಡ್ಡೈತೆ. ಅದು ಚಡ್ಡಿ ಜೋಬ ಕಡೆ ಇಟ್ಟಿದ್ದೀನಿ. ತೆಗೆದ್ರೆ ಅರ್ಧೋಯ್ತದೆ, ಬಂಡ್ಲ ಐತಲ್ಲ ಅದಕ್ಕೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಹಾಕು 5,000 ರೂಪಾಯಿಗೆ 7. ಅಣ್ಣ ಇನ್ನೊಂದು ಆಟ ಹಾಕೋಣ. ದುಡ್ಡು ದುಡ್ಡು ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಅದು ಪ್ಯಾಂಟ್ ಟೈಟ್ ಐತೆ, ಎದ್ದು ಮತ್ತೆ ದುಡ್ಡು ತೆಗಿಯೋದು ಯಾಕೆ? ನೋಟ್ ಗೀಟ್ ಅರ್ಧೋಗ್ಬಿಟ್ರೆ. ಹೌದಾ? ಏಳು. ನನ್ನ ಮಗ ಎಲ್ಲೈತೋ ಏನು ಮಾಡ್ತಾಯ್ತೋ? ಯಾಕತೆ ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ? ಅದೇ ಪಿಂಕಿಯಿಂದನೇ ಅಲಿತಾ ಇದ್ದ, ಅವಳ ಮನೆ ಸುತ್ತನೇ ತಿರುಗ್ತಾ ಇದ್ದ ಅಂತ ಜನ ಎಲ್ಲ ಮಾತಾಡ್ಕೋತಾ ಇದ್ರು. ಅವ್ರು ಆಡಿರೋ ಮಾತು ಇನ್ನೂ ನಿಮ್ಮ ಕಿವಿಗೆ ಬಿದ್ದಿಲ್ವಾ? ಇಲ್ಲ ಕಣವ, ಇವಳು ಕಿವಿಗೆ ಇವಳು ಮಗನಿಗೆ ಅಂದಿರೋ ಮಾತು ಬೀಳಲ್ಲ. ಹಂಗೆ ನಾವು ಒಳ್ಳೇದು ಹೇಳಿದ್ರು ಕಿವಿಗೆ ಬೀಳಲ್ಲ. ಅವನೇನು ಗತಿ ಇಲ್ಲದೆ ಅವನಾಗವನೇ ಮನೆ ಬಿಟ್ಟು ಹೋಗಿಲ್ಲ. ನೀವುಗಳು ಆಚೆ ಹಾಕಿರೋದಕ್ಕೆ ಹೋಗಿರೋದು. ಗುಂಡಲ್ಲಿ ನನ್ನ ಮಗ ದ್ಯಾವ್ರಿದ್ದಂಗೆ. ಓಹೋ, ಈಗ ನಿನ್ನ ದೇವರು ಏನು ಮಾಡ್ತಾ ಇದ್ದಾನೆ ಅಂದ್ಕೊಂಡಿದ್ಯಾ? ಅವನೇನು ದಾರಿ ತಪ್ಪಿದ ಮಗ ಅಲ್ಲ ತಗೊಳ್ಳಿ. ನಿನ್ನ ಮಗ ಕಳ್ಳನ ಮಗ, ಲೋಫರ್ ನನ್ನ ಮಗ, ನಾಯಿ ನನ್ನ ಮಗ. ಮಾವ ನನ್ನ ಗಂಡಂಗೆ ನೀವು ಹಂಗೆಲ್ಲ ಬೈಬೇಡಿ. ಹ್ಞೂ ಕಣವ, ನಾನು ಅವನಿಗೆ ಅಂದಲೇ ಹೋದರೆ ನನಗೆ ತಿಂದಿದ್ದನ್ನು ಜೀರ್ಣನೇ ಆಗಲ್ಲ ಕಣವ. ನೀವು ನೋಡಿದರೆ ಅವನನ್ನು ಮಹಾನ್ ವ್ಯಕ್ತಿ, ಆದರ್ಶ ಪುರುಷನ ಥರ ಅಂದ್ಕೊಂಡಿದ್ದೀರ. ಆದರೆ ಆ ನನ್ನ ಮಗ ಎಲ್ಲಿ ಬೀದಿಲಿ ಪೊರ್ಕಿ ಥರ ತಿರುಗ್ತಾ ಇದ್ದಾನೋ ಏನೋ, ಯಾವ ಖತರ್ನಾಕ್ಗಳ ಜೊತೆ ಸೇರ್ಕೊಂಡು ಕಳ್ಳ ಕೆಲಸ ಮಾಡ್ತಾ ಇದ್ದಾನೋ ಏನೋ. ಏನಿಲ್ಲ, ಬೇಕಾದ್ರೆ ನೋಡಿ 4 ಜನಕ್ಕೆ ಒಳ್ಳೇದಾಗ ಕೆಲಸನೇ ಮಾಡ್ತಿರ್ತಾನೆ, ಬೇರೆ ಏನೂ ಅಲ್ಲ.